ಆಗಸ ತುಂಬೆಲ್ಲ ಮೋಡದ ಗೊಂಚಲು ಬಯಸಲಿ ಒಂದು ಪ್ರೇಮದ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಯಾವ ವ್ಲಾಗ್ ಅನ್ನೋದು ಕೂಡ ಹಾಕೀನಿ. ತಲೆ ಮೇಲೆ ಇಡ್ತೀನಿ. ಗುಂಡ ತಂಪದ ನೀರು ಭಾಳ ದಿನ ಆಯಿತು ಅಪ್ಲೋಡ್ ಮಾಡ್ಲಂಗೆ. ಕ್ಲಿಪ್ಸ್ ಕೂಡ ಇದ್ವಲ್ಲ, ನಾನು ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಅನ್ನೋದಕ್ಕಿಂತ ನನ್ನ ಏನು ಲೈಫ್ ಸ್ಟೈಲ್, ನಮ್ಮ ಇದು ಏನೈತಲ್ಲ ಅದನ್ನು ಮೆಮೊರಬಲ್ ಆಗಿ ಇಟ್ಕೋಬೇಕು, ಅಲ್ಲಿ ಸೇಫ್ ಆಗಿರ್ತವನ್ನೋ ಒಂದು ಕಾರಣಕ್ಕೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಕೂಡ ಒಂದು ಮೆಮೊರಿಗೆ ಸೇರಲಿ ಅಂತ ನಾನು 2025 ಭೀಮ್ ಅಮಾವಾಸ್ಯೆದ್ದು ಮತ್ತು ನಾಗರ ಪಂಚಮಿದು ಮತ್ತು ಭೀಮ್ ಅಮಾವಾಸ್ಯೆ ಶಾಪಿಂಗ್ದು ವಿಡಿಯೋ ಹಾಕೀನಿ, ನೋಡಿ. ಇನ್ನೊಂದು ಸ್ವಲ್ಪ ಲೇಟನ್ನು ಆಗೈತಿ ಅಪ್ಲೋಡ್ ಮಾಡೋದು, ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಯಾರು ವೀಡಿಯೋಸ್ನ ನೋಡ್ತಿದ್ದೀರಾ ಫುಲ್ಲಾಗಿ ನೋಡಿ ಆ್ಯಂಡ್ ಲಾಸ್ಟ್ ಮಟ್ಟ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬೆಳಗಿಗೆ ಈ ಸೊಬಗಿಗೆ ಸಿಂಧೂರನ ಬಂಗಾರನ. ಏನು ಮಾಡಿದ್ರಿ ಮಮ್ಮ? ಅಷ್ಟುಗೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ನಗೋವಲ್ರಲ್ಲ. ಆಬುನಾದು
ಸೊ ಅಮಾವಾಸ್ಯೆ ಶಾಪಿಂಗು ಕೂಡ ಆಯಿತು. ಹಂಗೆ ಅಮಾವಾಸ್ಯೆ ಅಂತ ತೊಗೊಳ್ಳಿಲ್ಲ, ಹಂಗೆ ಅವರು ಕೂಡ ಕೊಡಿಸಿದ್ರಲ್ವ, ಏನಾದರೂ ಕೊಡಬೇಕಾಗಿತ್ತಲ್ಲ, ಸೊ ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲೊಂದು ಸ್ಟಾಲ್ ಹಾಕಿದ್ರು ಗೋಕುಲ್ ರೋಡ್ ಹತ್ರ. ಯಾವುದಿದು ಹೋಟೆಲು, ಐಸ್ ಕ್ಯೂಬ್ ಹೋಟೆಲಲ್ಲಿ ಸ್ಟಾಲ್ ಹಾಕಿದ್ರು. ಸೊ ಅದನ್ನು ಕೂಡ ನೋಡ್ಕೊಂಡ್ಬಂದ್ವಿ. ಬೀಡ್ಸಿನ ಸರ ಮತ್ತು ಇವೇನದು ಹಾರ ಅವೆಲ್ಲ ಚೆನ್ನಾಗಿದ್ವು, ಬಟ್ ಅಷ್ಟೇ ಕಾಸ್ಟ್ಲಿನೂ ಕೂಡ ಇದ್ವು. ಬಟ್ ಸಲ್ವಾರ್ಸ್ ಎಲ್ಲ ಚೆನ್ನಾಗಿದ್ವು. ನೆಕ್ಸ್ಟ್ ಬಂದು ನಾಗರ ಪಂಚಮಿ ಎಲ್ಲನೂ ಕೂಡ ಒಂದೇ ವ್ಲಾಗ್ ಒಳಗೆ ಹಾಕಾಕತ್ತೀನಿ. ಇದು ಗುಳ್ಗಡ್ಕಿ ಉಂಡೆ ಅಂತಾರಲ್ಲ ಅದು. ಸೊ ಇವನ್ ಫಸ್ಟ್ ಗೋಧಿನ ನೆನಕಿಟ್ಟಿರ್ತೀವಿ ಒಂದು ದಿನ ಫುಲ್ ಡೇ. ಆಮೇಲೆ ಆ ಗೋಧಿನ ನೆನಕಿರ್ತೇವಲ್ಲ, ಅದನ್ನು ಮಿಕ್ಸಿ ಮಾಡಿದಾದಮೇಲೆ ಒಂಥರ ಹೊಟ್ಟು ಥರ ಬರ್ತೈತಿ. ಅದನ್ನು ಈ ಥರ ಅನ್ನೋದು ಒಂದು ಸ್ವಲ್ಪ ಇದ್ರ ಹಿಟ್ಟು ಹಚ್ಕೊಂಡು ಈ ಥರ ಉಂಡೆ ಥರ ಮಾಡ್ತೀವಿ. ಅಂದ್ರೇನು ರೌಂಡಾಗಿ ಒಂದು ಶೇಪ್ ತರ್ತೀವಿ. ಆಮೇಲೆ ಅವ್ನ ಕರಿತೀವಿ, ಅವು ದೊಡ್ಡವಾಗ್ತವೆ. ಆಮೇಲೆ ಬೆಲ್ಲದ ಪಾಕದೊಳಗೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಈ ಥರ ಉಂಡೆ ಕಟ್ಟಿದ್ರೆ ಗುಳ್ಗಡ್ಕೆ ಉಂಡೆ. ಸೊ ಇದರ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಮುಂದಿನ ವ್ಲಾಗ್ ಒಳಗೆ. ಆ್ಯಂಡ್ ಒಂದು 3-4 ಥರ ಉಂಡೆನೂ ಕೂಡ ಆಗಿದ್ವು. ನಾಗರ ಪಂಚಮಿ ಹಬ್ಬ ಅಂದ್ರೆ ಹಂಗಲ್ವ, ಸೊ ಹಾಗಾಗಿ. ಆ್ಯಂಡ್ ನಾಗಪ್ಪನ ಎಡೆಗೆ ಕುಂಬಳಕಾಯಿ ಎಲೆ ಒಳಗೆ ಉಸುಳಿ ಅಂತ ಮಾಡ್ತೀವಿ. ಕಡ್ಲಿಕಾಳದು ಮತ್ತು ಹೆಸರು ಕಾಳದು ಮತ್ತು ಇದು ಅಳ್ಳಿಟ್ಟು ಮಾಡಿರ್ತೀವಿ. ಮತ್ತು ಬಂದು ಎಳ್ಳಿಂದು ಅವರ ಏನು ಉದ್ದುತ್ತು ಅದಾವಲ್ಲ ಅವನ್ನ ಮಾಡಿರ್ತೀವಿ. ಸೊ ಅದನ್ನು ಈ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಅನುಕೂಲ ಮಾಡಿಕೊಂಡು ಅದು ರೆಡ್ ಕುಂಕುಮ ಮತ್ತು ಅರ್ಶಿಣದೊಳಗೆ ನೆನೆಸ್ಕೊಂಡು ಅಂದರೆ ಎದ್ಕೊಂಡು ಸೊ ಇದನ್ನೆಲ್ಲ ಮಾಡ್ಕೊಂಡು ಹೋಗಿರ್ತೀವಿ. ಆ್ಯಂಡ್ ನಾನು ಫಸ್ಟ್ ರೆಡಿ ಮಾಡಾಕತ್ತೀನಿ. 3-4 ಥರದ ಉಂಡೆ ಕೂಡ ಆಗಿದ್ವು. ನೆಕ್ಸ್ಟ್ ಬಂದರೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ನಾಗಪ್ಪಗೆ ಎಡೆ ತೊಗೊಂಡು ಹೋಗಿ ಹಾಲು ಒಯ್ದು ಬರಬೇಕಲ್ವ, ಸೊ ಹಾಗಾಗಿ ಹಾಲು ಕೀರುಂಡು ಹೋಗೆ ನಾಗಮ್ಮ. ಅಜ್ಜನ ಪಾಲ್ ಅಮ್ಮನ ಪಾಲ್ ಎಲ್ಲಾರು ಹೇಳ್ರಿ. Thank you. ಸೊ ಇದಾಗಿತ್ತು ನನ್ನ ವ್ಲಾಗ್. ಎಲ್ಲನೂ ಕೂಡ ಒಂದೇ ವಿಡಿಯೋ ಒಳಗೆ ಎಲ್ಲ ಕ್ಲಿಪ್ಸ್ನೂ ಹಾಕೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಏನು ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.